ಮಕ್ಕಳೇ, ಇವತ್ತು ಒಂದು 2-3 ಎಕ್ಸರ್ಸೈಸ್ ಜೊತೆಗೆ ನಿಮಗೆ 2 ಮುದ್ರೆಗಳನ್ನು ಹೇಳಿ ಮತ್ತೆ ಅದರ ಫಲಪ್ರದವಾಗಿ ಪ್ರಾಣ ಮುದ್ರೆಯನ್ನು ಕೂಡ ಹೇಳ್ಕೊಡ್ತೀನಿ. ಮತ್ತೆ ಬಿಡಬೇಕು. ಮುದ್ರೆಗಳನ್ನು ಯಾರು ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಬೋದು. ಆದರೆ ಊಟ ಮಾಡಿ 1 ಗಂಟೆ ನಂತರ ಮಾಡ್ಬೋದು. ಪದ್ಮಾಸನದ ಮೇಲೆ ಟಿವಿ ನೋಡುವಾಗ ಬೇರೆಯವ್ರ ಜೊತೆ ಮಾತಾಡುವಾಗ ಮಾಡಬಹುದು. ಆರೋಗ್ಯವಂತರು ಮತ್ತು ಆರೋಗ್ಯವಿಲ್ಲದವರು ಕೂಡ ಮಾಡಬಹುದು. ನಮ್ಮ ಕೈಯಲ್ಲಿ 5 ಬೆರಳುಗಳಿದ್ದು ಅವು ಪಂಚತತ್ವವನ್ನು ಪಾಲಿಸುತ್ತವೆ. ಒಂದೊಂದು ಬೆರಳುಗಳಲ್ಲಿ ಒಂದೊಂದು ಶಕ್ತಿ ಇದೆ. ಆ ಶಕ್ತಿಯನ್ನು ವ್ಯರ್ಥವಾಗದಂತೆ ಹಿಡಿದಿಟ್ಟು ನಾವು ಶಕ್ತಿ ಪಡಿಬಹುದು. ಅದು ಮುದ್ರೆಗಳಿಂದ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಮಾಡಿಸ್ತಿರುವಂಥ 3 ಮುದ್ರೆಗಳು ತುಂಬ ಉಪಯುಕ್ತ. ಚಿಕ್ಕ ವಯಸ್ಸಿನಲ್ಲೇ ಇವುಗಳನ್ನು ಮಾಡಿಸೋದ್ರಿಂದ ಮಕ್ಕಳು ನಿರೋಗಿಗಳಾಗಿ, ಶಕ್ತಿವಂತರಾಗಿ ಮತ್ತು ಸ್ಮರಣಶಕ್ತಿ ಹೆಚ್ಚಿಸಿಕೊಂಡು ಉನ್ನತವಾಗಿ ಬೆಳೆಯುತ್ತಾರೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ವಿಡಿಯೋ ತುಂಬ ಲೆಂತ್ ಆಗೋದ್ರಿಂದ ಒಂದೊಂದು ಭಾಗದಲ್ಲಿ ಒಂದು ಮುದ್ರೆ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅಪಾನ ಮುದ್ರೆ. ಈ ಮುದ್ರೆಯನ್ನು ನನ್ನ ಶಾಲಾ ಮಕ್ಕಳಿಗೆ ಮಾಡಿಸ್ತಾನೆ ಅವರಿಗೆ ಮತ್ತು ನಿಮಗೆ ಒಟ್ಟಿಗೆ ನಾನು ಅದರ ಉಪಯೋಗಗಳನ್ನು ತಿಳಿಸ್ತೀನಿ. ಈ ಮುದ್ರೆಯನ್ನು ಮಾಡೋದರಿಂದ ಮೊದಲದಾಗಿ ದೇಹ ಮತ್ತು ಮನಸ್ಸು ಶುದ್ಧವಾಗ್ತದೆ. ಮೂತ್ರ ಕಟ್ಟಿದಂತಾಗಿ ಹೊಟ್ಟೆ ನೋವು ಬರ್ತಾ ಇದ್ದರೆ ಈ ಮುದ್ರೆಯನ್ನು ಸ್ವಲ್ಪ ಕಾಲ ಮಾಡೋದರಿಂದ ಸರಾಗವಾಗಿ ಮೂತ್ರವಾಗ್ತದೆ. ಟಾಕ್ಸಿನನ್ನು ಹೊರಹಾಕ್ತದೆ. ವಾಕರಿಕೆ, ಬಿಕ್ಕಳಿಕೆ, ಎದೆ ಉರಿತ ಕಡಿಮೆ ಆಗುತ್ತೆ. ಬಾಯಿ, ಹಲ್ಲು, ಕಣ್ಣು, ಕಿವಿಯ ಬೇನೆಗೂ ಕೂಡ ಇದು ಅತ್ಯಂತ ಉಪಯುಕ್ತ. ಮೂತ್ರಪಿಂಡದ ದೋಷ ಕಡಿಮೆ ಆಗುತ್ತೆ. ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ವಯಸ್ಸಾದವರಿಗೂ ಮತ್ತು ಚಿಕ್ಕ ಮಕ್ಕಳಿಗೂ ಈಗ ಸಕ್ಕರೆ ಕಾಯಿಲೆ ಅನ್ನುವುದು ಸಾಮಾನ್ಯವಾಗಿದೆ. ಈ ಮುದ್ರೆ ಮಾಡೋದರಿಂದ ಸಕ್ಕರೆ ಕಾಯಿಲೆಯನ್ನು ತಡೆಗಟ್ಟಬಹುದು. ಹಾಗೆ ಮೂಲವ್ಯಾಧಿ ಮತ್ತು ಮಲಬದ್ಧತೆಯನ್ನು ಕೂಡ ತಡಿಬಹುದು. ಈ ಮುದ್ರೆಯನ್ನು ವಜ್ರಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತು ಕಣ್ಣು ಮುಚ್ಚಿ 10 ರಿಂದ 15 ನಿಮಿಷ ಮಾಡೋದರಿಂದ ಹೆಚ್ಚು ಲಾಭ. ನಮಗೆ ಸಮಯ ಇಲ್ಲದಿದ್ದರೆ ಟಿವಿ ನೋಡುವಾಗ ಬೇರೆ ಬೇರೆ ಕೆಲಸಗಳನ್ನು ಮಾಡುವಾಗ ಕೂಡ ನಾವು ಮಾಡ್ಬೋದು. ಈ ಮುದ್ರೆ ಮಾಡಲು ಯಾವುದೇ ರೂಲ್ಸ್ ಇರದಿದ್ದರೂ ಕೂಡ ಊಟಕ್ಕೂ ಮತ್ತು ಮುದ್ರೆ ಮಾಡುವುದಕ್ಕೂ 1 ತಾಸು ಡಿಫ್ರೆನ್ಸ್ ಇದ್ದರೆ ಸಾಕು. ಈ ಮುದ್ರೆ ಮಾಡಿದ ನಂತರ ನಾವು ಪ್ರಾಣ ಮುದ್ರೆಯನ್ನು ತಪ್ಪದೇ ಮಾಡಬೇಕಾಗ್ತದೆ. ಆವಾಗ ಮಾತ್ರ ನಮಗೆ ಫಲ ಸಿಗ್ತದೆ. ಇವುಗಳನ್ನು ಮಾಡುವಾಗ ಚೆನ್ನಾಗಿ ತಿಳ್ಕೊಂಡವರ ಹತ್ರ ಅಥವಾ ತರಬೇತಿದಾರರ ಹತ್ರ ತಿಳ್ಕೊಂಡು ಮಾಡುವುದು ಒಳ್ಳೆಯದು. ಬನ್ನಿ ನಮ್ಮ ಮಕ್ಕಳ ಜೊತೆ ಮಾತಾಡೋಣ. ಈ ಮುದ್ರೆಗಳ ಬಗ್ಗೆ ತಿಳಿಸಿಕೊಡೋಣ. ಉಂಗುರು ಬೆರಳು ಮತ್ತು ಮಧ್ಯ ಬೆರಳನ್ನು ಹಿಂಗೆ ಇಟ್ಕೊಂಡು ಹೆಬ್ಬಾಟಿಗೆ ಇಟ್ಕೊಂಡು ಕಣ್ಣು ಮುಚ್ಚಿ ಮಾಡಬೇಕು. ಈಗ ಕೌಂಟ್ ಮಾಡ್ಕೊಡ್ಬೇಕು ಮನಸ್ಸಿನಲ್ಲೇ 1, 2 ಅಂತ. ಕೂತ್ಕೊಳ್ಳಿ ನೋಡೋಣ. ಈಗ ಎಲ್ಲರೂ ಕೂತ್ಕೊಳ್ಳಿ, ಕಣ್ಣು ಮುಚ್ಚರೆ ಮಾಡಿ ನೋಡೋಣ. ತೋರಿಸ್ರಿ ಹೆಂಗೆ ಮಾಡಿದಿರಿ. 2 ನೀವು ಹಚ್ಚಿರಲ್ಲ ಆ ಬಟ್ಟೆಗಳು ನೇರವಾಗಿರ್ಬೇಕು. ತಪ್ಪಾಗಿ ಮಾಡಬೇಡ್ದು. ನಿಮ್ಮ ತೊಡೆ ಮೇಲೆ ಇಟ್ಕೊಡ್ರಿ. ತೊಡೆ ಬಿಟ್ಟು ಹೊರಗಡೆ ಇಟ್ಕೊಂಡ್ರೆ ಏನಾಗಲ್ಲ, ನಿಮಗೆ ಲಾಭ ಸಿಗಲ್ಲ. ಅರ್ಥ ಆಗ್ತದಾ? ಒಟ್ಟ ಮಾತಾಡಬೇಡ್ರಿ. ರಿಯಾನ್, ಕನಿಷ್ಠ 10 ನಿಮಿಷ ಮಾಡಬೇಕು. ನಮಗೆ ವಿಡಿಯೋ ಲೆಂತ್ ಆಗೋದ್ರಿಂದ ನೀವು ಮಾಡ್ತಾ ಇರ್ರಿ. ನಾನು ವಿಡಿಯೋವನ್ನು ಸ್ವಲ್ಪ ಹೋಲ್ಡ್ ಮಾಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಮುದ್ರೆಯಿಂದಲೇ ಇಷ್ಟು ಲಾಭವಿದೆ. ಇದರಂತೆ ಹಲವಾರು ಮುದ್ರೆಗಳಿದ್ದಾವೆ. ಆದರೆ ನನ್ನ ಮಕ್ಕಳಿಗೆ ಏನಾಗೈತೆ ಅಷ್ಟು ಮುದ್ರೆಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಮುದ್ರೆಗಂತೂ ಹೆಚ್ಚಿನ ಒಂದು ಲಾಭ ಇರುವಂಥ ಜ್ಞಾನ ಮುದ್ರೆ ಮತ್ತು ಪ್ರಾಣ ಮುದ್ರೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮಕ್ಕಳಿಗೂ ಇದನ್ನು ಅನ್ವಯಿಸಿ ಆರೋಗ್ಯವಂತರನ್ನಾಗಿ ಮಾಡಿ.